ಹಲೋ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ರಸಗುಲ್ಲ ಮಾಡ್ತಾ ಇದ್ದೀನಿ. ಅದಕ್ಕೆ 1 ಕಪ್ಪು ಮಿಲ್ಕ್ ಪೌಡ್ರ್ ತೊಗೊಂಡು 3 ಕಪ್ಪು ನೀರು ಹಾಕ್ಕೊಳ್ತಾ ಇದ್ದೀನಿ, ತಣ್ಣೀರು. ಇದನ್ನು ಕೆಳಗಡೆನೇ ಇಟ್ಕೊಂಡು ನಾವು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಮಿಲ್ಕ್ ಪೌಡ್ರು ಮತ್ತು ನೀರು ಎಲ್ಲ ಚೆನ್ನಾಗಿ ಹೊಂದ್ಕೊಬೇಕು. ನಾವು ಸ್ಟವ್ ಮೇಲಿಟ್ಟು ಕಲಿಸ್ಕೊಳ್ಳೋಣ ಅಂದರೆ ಅದು ಬೇಗ ಗಂಟಾಗ್ಬಿಡುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಕೆಳಗಡೆನೇ ಇಟ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಕೊಂಡು ಆಮೇಲೆ ಸ್ಟವ್ ಮೇಲೆ ಇಟ್ಕೊಳ್ಳೋಣ. ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಒಂದು 5 ನಿಮಿಷ ಬಿಸಿ ಮಾಡ್ಕೊಬೇಕು. ಸಿಮ್ಮಲ್ಲೇ ಇಟ್ಕೋಬೇಕು. ಇದು ಮೀಡಿಯಮ್ ಫ್ಲೇಮ್ ಆಗಲಿ ಹೈ ಫ್ಲೇಮ್ ಆಗಲಿ ಇಟ್ಕೊಂಡ್ಬಿಟ್ರೆ ಹಾಲು ಬೇಗನೆ ತಳೆ ಹಿಡಿಯುತ್ತೆ. ಇದು ಮಿಲ್ಕ್ ಪೌಡ್ರ್ ಆಗಿರೋದ್ರಿಂದ ತಳೆ ಹಿಡಿದು ಬಿಡುತ್ತೆ. ಹಾಗಾಗಿ ನಾನು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಕಾಯಿಸ್ಕೊತಾ ಇದ್ದೀನಿ. ಇದನ್ನು ಈಗ ನಾವು ಇದಕ್ಕೆ ನಾನು ವಿನಿಗರ್ ತೊಗೊಂಡಿದ್ದೀನಿ. ವಿನಿಗರ್ ಇಲ್ಲ ಅಂದರೆ ನಿಂಬೆಹಣ್ಣು ಕೂಡ ತೊಗೊಬೋದು ನಾವು. ವಿನಿಗರ್ ಇರೋದ್ರಿಂದ ಒಂದು 1/4 ಗ್ಲಾಸ್ ವಿನಿಗರ್ ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಇರಬೇಕು. ಒಂದೇ ಸರಿ ಹಾಕ್ಕೊಳ್ಬಾರ್ದು. ನಾನು ಇವಾಗ 2ನೇ ಸರಿ ಹಾಕ್ಕೊಂಡು ಈ ಥರ ಕಲಿಸ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಸ್ಟವ್ ಆಫ್ ಮಾಡಿಬಿಡ್ಬೇಕು ನಾವು. ಹಾಲು ಉಕ್ಕು ಬರಬೇಕು ಅಂತ ಏನಿಲ್ಲ, ಜಸ್ಟ್ ಬಿಸಿ ಆದರೆ ಸಾಕು. ಈಗ 3 ಸರಿ ಹಾಕ್ಕೊಂಡಿದ್ದೀನಿ ನಾನು. ಈ ಥರ ಒಂದು 5 ನಿಮಿಷ ಕೈ ಆಡಿಸ್ತಾನೆ ಇರಬೇಕು. ಸ್ಟವ್ ಆರಿಸ್ಬಿಟ್ಟು ಆಗಲೇ ಅದು ಹಾಲು ಒಡೆದೋಗೋದು. ಸ್ಟವ್ ಆನಲ್ಲಿರಬಾರ್ದು. ಈಗ ನೋಡಿ, ಈ ಥರ ಕೈ ಆಡಿಸ್ತಾನೆ ಇದ್ದರೆ ಹಾಲು ಚೆನ್ನಾಗಿ ಒಡೆದೋಗಿ ನಮಗೆ ಒಳ್ಳೆ ಪನ್ನೀರ್ ಸಿಗುತ್ತೆ. ಈಗ ಹಾಲು ಒಡೆದೋಗಿದೆ, ನಮಗೆ ಒಳ್ಳೆ ಪನ್ನೀರ್ ಬಂದಿದೆ. ನೋಡಿ, ನೀರು ಬೇರೆ ಪನ್ನೀರ್ ಬೇರೆ ಆಗಿದೆ. ಈ ಥರ ಆಗಬೇಕು. ನಿಮಗೆ ವಿನಿಗರಲ್ಲಿ ಏನಾದರೂ ಅದು ಈ ಥರ ಒಡೆದೋಗ್ಲಿಲ್ಲ ಅಲ್ವ ಅಂದರೆ ಒಂದು ನಿಂಬೆಹಣ್ಣು ಜ್ಯೂಸನ್ನ ಹಾಕ್ಕೊಂಡ್ರೆ ಈ ಥರ ನೋಡಿ ಒಳ್ಳೆ ಪನ್ನೀರ್ ಬರುತ್ತೆ. ನೀರು ಬೇರೆ ಆಗುತ್ತೆ, ಪನ್ನೀರ್ ಬೇರೆ ಬರುತ್ತೆ. ಈಗ ಇದನ್ನು ನಾವು ಒಂದು ಬಟ್ಟೆಯಲ್ಲಿ ಶೋಧಿಸ್ಕೊಳ್ಳೋಣ. ಚೆನ್ನಾಗಿ ಹಿಂಡ್ಕೊಂಡು ನೀರು ಒಂದು ಸ್ವಲ್ಪನೂ ಇಲ್ಲದಿರೋ ಥರ ನಾವು ಶೋಧಿಸ್ಕೋಬೇಕು ಇದನ್ನು. ಇದು ಬಿಸಿ ಇರೋವಾಗಲೇ ನಾವು ಒಂದು ಸರಿ ಈ ಥರ ಚೆನ್ನಾಗಿ ಗಟ್ಟಿಯಾಗಿ ಹಿಂಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಬಿಸಿ ಆಗುತ್ತೆ ಕೈ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಿಂಡ್ಕೊಬೇಕು. ಪನ್ನೀರ್ ಮಾಡೋವಾಗ 1-2 ಟಿಪ್ಸನ್ನ ನಾವು 1-2-3 ಟಿಪ್ಸ್ನ ಫಾಲೋ ಮಾಡಿದ್ರೆ ಒಳ್ಳೆ ನಮಗೆ ರಸಗುಲ್ಲ ಸಿಗುತ್ತೆ. ಈ ಥರ ಪನ್ನೀರಿಂದ ಏನೇ ನಾವು ಸ್ವೀಟ್ಗಳು ಮಾಡುವಾಗ ಈ ಥರ ಟಿಪ್ಸ್ನೆಲ್ಲ ಫಾಲೋ ಮಾಡಿದ್ರೆ ನಾವು ಮನೇಲೇ ಒಳ್ಳೆ ಟೇಸ್ಟಿಯಾದ ಸ್ವೀಟ್ಗಳನ್ನ ಮಾಡ್ಕೊಬೋದು. ನೋಡಿರಿ, ಈ ಥರ ಚೆನ್ನಾಗಿ ಇಂಟ್ಕೊಂಡ್ಮೇಲೆ ತಣ್ಣೀರಿಂದ ಇದನ್ನು 2 ಸರಿ ತೊಳ್ಕೊಬೇಕು. ಆವಾಗಲೇ ನಾವು ವಿನಿಗರ್ ಹಾಕಿರ್ತೀವಲ್ವ, ಹುಳಿ ಅಂಶ ಇರುತ್ತೆ ಅದರಲ್ಲಿ, ಅದು ಹೋಗ್ಬಿಡುತ್ತೆ. ಚೆನ್ನಾಗಿ ಒಳ್ಳೆ ಪನ್ನೀರು ಸಿಗುತ್ತೆ ನಮಗೆ. ನಾನು 2 ಸರಿ ತಣ್ಣೀರಲ್ಲಿ ಈ ಥರ ತೊಳ್ಕೊಳ್ತಾ ಇದ್ದೀನಿ. ಪನ್ನೀರೇನು ಹಾಳಾಗೋದಿಲ್ಲ ನಾವು ಈ ಥರ ತೊಳೆಯೋದ್ರಿಂದ. ಈ ಥರ 2 ಸರಿ ತೊಳೆದ್ಬಿಟ್ಟು ಚೆನ್ನಾಗಿ ಇರೋ ನೀರನ್ನೆಲ್ಲ ಚೆನ್ನಾಗಿ ಗಟ್ಟಿಯಾಗಿ ಹಿಂಡ್ಬಿಟ್ಟು 2 ಅವರು ನಾವು ಇದ್ರ ಮೇಲೆ ಏನಾದರೂ ಒಂದು ಭಾರ ಇಟ್ಟು ನೀರೆಲ್ಲ ಡ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ಒಂದು 2 ಅವರ್ ಇಟ್ಟರೆ ಇದು ಚೆನ್ನಾಗಿ ನೀರು ಡ್ರೈ ಆಗೋದು. ನಾವು ತಕ್ಷಣ ಮಾಡೋಕ್ಕೆ ಬರೋದಿಲ್ಲ. ಇದು ತಕ್ಷಣ ಮಾಡಬೇಕಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹಿಂಡಿ ಮತ್ತೆ ಒಂದು ಡ್ರೈ ಬಟ್ಟೆಗೆ ಹಾಕ್ಕೊಂಡು ಹಿಂಡೋದು. ಆ ಥರ ಮಾಡಿದ್ರೇ ಅದು ಸ್ವಲ್ಪ ಚೆನ್ನಾಗಿ ಬರೋದು. ಇವಾಗ ನಾನು ಇದ್ರ ಮೇಲೆ ಒಂದು ಭಾರವಾದ ಕಲ್ಲಿಟ್ಟು 2 ಅವರ್ ಬಿಟ್ಟಿದ್ದೀನಿ. 2 ಅವರ್ ಆಗಿದೆ. ಇವಾಗ ಸ್ಟವ್ ಮೇಲೆ 2 ಕಪ್ಪು ನೀರು ಹಾಕಿ 3/4 ಕಪ್ಪು ಸಕ್ಕರೆ ಹಾಕ್ತಾಯಿದ್ದೀನಿ. 1 ಕಪ್ ಸಕ್ಕರೆ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬರುತ್ತೆ. ನಮಗೆ ಸ್ವೀಟ್ ಬೇಡ ಅಂದ್ಬಿಟ್ಟು ನಾನು 3/4 ಕಪ್ ಸಕ್ಕರೆನೇ ಹಾಕ್ಕೊಂಡಿದ್ದೀನಿ. ಕಮ್ಮಿ ಸ್ವೀಟ್ ಸಾಕು ಅಂತ. ಇವಾಗ ನೋಡಿ, 2 ಅವರ್ ಆಗಿದೆ. ಪನ್ನೀರ್ ಹೇಗಾಗಿದೆ ನೋಡೋಣ. ನೋಡಿ, ಒಳ್ಳೆ ಚೆನ್ನಾಗಿರೋ ಪನ್ನೀರು ಸಿಕ್ಕಿದೆ ನಮಗೆ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಒಂದು ಚೂರು ಇದರಲ್ಲಿ ನೀರಿನ ಅಂಶ ಇಲ್ಲ. ನಾವು ಇದನ್ನೆಲ್ಲ ಫಾಲೋ ಮಾಡಿಕೊಂಡ್ರೆ ರಸಗುಲ್ಲ ಚೆನ್ನಾಗಿ ಬರೋದು. ಇವಾಗ ಇದನ್ನು ಚೆನ್ನಾಗಿ ಒಂದು 10 ನಿಮಿಷ ನಾವು ಚೆನ್ನಾಗಿ ಈ ಥರ ಇಸಗಬೇಕು. ನಮಗೆ ಬೆಣ್ಣೆ ಥರ ಆಗಬೇಕು ಇದು ಪನ್ನೀರು. ಒಂದು ಸ್ವಲ್ಪ ಕೂಡ ಇದು ಮಿಸ್ಟೇಕ್ ಆದ್ರೂ ನಮಗೆ ರಸಗುಲ್ಲ ಚೆನ್ನಾಗಿ ಬರಲ್ಲ. ಆದ್ದರಿಂದ ಒಂದು 10 ನಿಮಿಷ ಆದ್ರೂ ನಾವು ಈ ಥರ ಚೆನ್ನಾಗಿ ಇಸ್ಕೊಳ್ತಾ ಇರಬೇಕು, ಮಸಿಬೇಕು ಈ ಥರ ಹಾಕ್ಕೊಂಡು. ಆವಾಗ ನಮಗೆ ಗೊತ್ತಾಗುತ್ತೆ, ತಟ್ಟೆಲೆಲ್ಲ ಎಣ್ಣೆ ಜಿಡ್ಡು ಬಿಡ್ತಾ ಇರುತ್ತೆ ಮತ್ತು ನೈಸಾಗಿ ಬೆಣ್ಣೆ ಥರ ಆಗಿಬಿಡುತ್ತೆ ಇದು. ಆಗ
ಇದು ಪನ್ನೀರು ಚೆನ್ನಾಗಿ ಆಗಿದೆ ಅಂತ ಅರ್ಥ. ರಸಗುಲ್ಲ ಮಾಡೋಕ್ಕೆ ಕರೆಕ್ಟಾಗಿದೆ ಅಂತ ಗೊತ್ತಾಗುತ್ತೆ ನಮಗೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಇವಾಗ ಗೊತ್ತಾಗುತ್ತೆ ನೋಡಿ. ಒಂದು ಸ್ವಲ್ಪನೂ ತಟ್ಟೆಗೂ ಅಂಟ್ಕೊಳ್ತಾ ಇಲ್ಲ, ಬೆಣ್ಣೆ ಥರ ಚೆನ್ನಾಗಿ ಆಗಿದೆ ಮುದ್ದೆ. ಇವಾಗ ಇದರಲ್ಲಿ ನಾವು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಬೇಕು. ಜಾಮೂನು ಮಾಡ್ಕೊಳ್ತೀವಲ್ಲ ಅಷ್ಟೇ ಉಂಡೆ ಸಾಕು, ದಪ್ಪ ಬೇಡ. ಯಾಕೆ ಇದು ಮತ್ತೆ ನಾವು ಪಾಕದಲ್ಲಿ ಹಾಕಿದಾಗ ದಪ್ಪ ದಪ್ಪ ಆಗಿಬಿಡುತ್ತೆ. ಹಾಗಾಗಿ ನಾವು ಸಣ್ಣ ಸಣ್ಣ ಜಾಮೂನು ಗಾತ್ರದ ಉಂಡೆಗಳನ್ನು ಮಾಡ್ಕೊಬೇಕು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾವು ಮನೇಲೇ ಸ್ವಲ್ಪ ಇದಕ್ಕೋಸ್ಕರ ಟೈಮ್ ಕೊಟ್ಟು ಮಾಡಿದ್ರೆ ತುಂಬಾ ನಾವು ಅಂಗಡಿಲಿ ತೊಗೊಂಡು ತಿನ್ನೋಷ್ಟೇ ಟೇಸ್ಟಿಯಾಗಿ ಬರುತ್ತೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಬಾಲ್ಸು, ಸ್ವಲ್ಪನೂ ಕ್ರ್ಯಾಕ್ ಬಂದಿಲ್ಲ. ನಾವು ಚೆನ್ನಾಗಿ ಪನ್ನೀರನ್ನ ಮಸ್ದಿಲ್ಲ ಅಂದರೆ ಈ ಥರ ಬಾಲ್ಸ್ ಬರೋದಿಲ್ಲ. ಎಲ್ಲ ಇವಾಗ ಆಗಿದೆ. ಇದನ್ನು ಸಕ್ಕರೆ ಪಾಕದೊಳಗಡೆ ಹಾಕೋಣ. ಇದನ್ನೆಲ್ಲ ಹಾಕಿ ಅದು ಕರೆಕ್ಟಾಗಿ ಒಂದು 15 ನಿಮಿಷ ಬೇಯಿಸಬೇಕು ನೋಡಿ. ಎಷ್ಟು ಚೆನ್ನಾಗಿ ದಪ್ಪ ದಪ್ಪ ಆಗಿದೆ ಇವಾಗ ರಸಗುಲ್ಲ. ಈ ಥರ ಆಗಬೇಕು. ನಾನು ಇವಾಗ 10 ನಿಮಿಷ ಆಗಿದೆ, ಇನ್ನು 5 ನಿಮಿಷ ಆಗಬೇಕು. ನಿಮ್ಮ ಹತ್ರ ಏನಾದರೂ ಕೇಸರಿ ದಳಗಳಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಾವು ಚೆನ್ನಾಗಿ ಮಸದು ಉಂಡೆ ಮಾಡಿಲ್ಲ ಅಂದರೆ ಬಾಲ್ಸು ಒಡೆದೋಗ್ಬಿಡುತ್ತೆ ಈ ಥರ ನೀರಿಗೆ ಹಾಕಿದಾಗ. ಈಗ ಒಂದು ಒಳ್ಳೆ ಟೇಸ್ಟಿಯಾದ ರಸಗುಲ್ಲ ರೆಡಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ, ಒಡೆದೋಗಲಿಲ್ಲ, ಏನಿಲ್ಲ. ತುಂಬ ನೀಟಾಗಿ ಅಂಗಡೀಲಿ ಯಾವ ಥರ ಸಿಗುತ್ತೋ ನಮಗೆ ಬೇಕ್ರಿಲಿ ಅದೇ ಸ್ಟೈಲಲ್ಲಿ ರಸಗುಲ್ಲ ರೆಡಿ ಆಯಿತು. ನಾವು ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ಇಷ್ಟೊಳ್ಳೆ ರಸಗುಲ್ಲ ನಮಗೆ ಸಿಗುತ್ತೆ. ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇದನ್ನು ಎಷ್ಟು ಸ್ಪಾಂಜ್ ಆಗಿದೆ ರಸಗುಲ್ಲ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.